ನಾನು ನಾಮ ಎಲ್ಲ ಇಕ್ಸ್ಕೊಂಡಿದ್ದೀನಿ ನೋಡಿ. ಅಂದರೆ ನಾಮ ಇಕ್ಸ್ಕೊಳೋದು ಈ ಥರ ಎಲ್ಲ ಪ್ರೋಗ್ರಾಮಲ್ಲಿ ನಂಗೆ ತುಂಬ ಇಷ್ಟ. ಯಾಕೆಂದರೆ ಒಂಥರ ಲೈಕ್ ಹೆಂಗೆ ಅಂದರೆ ಪಾಸಿಟಿವ್ ವೈಬ್ಸ್ ಎಲ್ಲ ಬರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಮನೇಲಿ ಮಾಡೋ ಶ್ರಾವಣನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನಂದರೆ ಈ ಟೈಮ್ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ರಿಲೇಟಿವ್ಸ್ನೆಲ್ಲ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಸೊ ನಮಗೆ ಮನೇಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಏನಂದರೆ ಮಾರ್ನಿಂಗ್ ನಾನು ಎದ್ದ ತಕ್ಷಣ ಟಿಫನ್ ಮಾಡಿಬಿಟ್ಟು ಆ್ಯಂಡ್ ನೆಕ್ಸ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಮಗುಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟು ನಾನು ದೇವ್ರನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಒರೆಸ್ಕೊಂಡು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ. ದೇವ್ರ ಫೋಟೋ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಬಟ್ಟೆ ಇಟ್ಬಿಟ್ಟು ಆ್ಯಂಡ್ ನೆಕ್ಸ್ಟು ಕಳಸ ಎಲ್ಲ ರೆಡಿ ಮಾಡಿಕೊಂಡು ಕಳಸಕ್ಕೆಲ್ಲ ಸ್ವಲ್ಪ ಹೂವೆಲ್ಲ ಹಾಕ್ಕೊಂಡು ನಾರ್ಮಲಾಗಿ ಲೈಕ್ ಹೆಂಗೆ ಅಂತಂದರೆ ವಾರ ಮಾಡ್ತೀವಲ್ವ, ವಾರ ಆ ಥರ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಬೇರೆ ಏನು ಎಕ್ಸ್ಟ್ರಾ ಏನು ಇದು ಮಾಡ್ಕೊಂಡಿಲ್ಲ. ನೀವೇ ನೋಡ್ತಾ ಇರ್ಬೋದು. ಫೈನಲ್ ಲುಕ್ ಈ ಥರ ಬಂದಿದೆ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಮುಗಿಸ್ಬಿಟ್ಟು ನಾನು ಕಿಚನ್ಗೆ ಹೋಗ್ಬಿಟ್ಟು ಯಾವಾಗಲೂ ನಾವು ಎಲ್ಲ ಟೈಮಲ್ಲೂ ಲೈಕ್ ಯಾವುದು ಅಂದರೆ ಕಾಳುಳ್ಳಿ ಮಾಡ್ತಾಯಿದ್ವಿ. ಈ ಸರಿ ನನ್ನ ಹಸ್ಬೆಂಡು ಬೇಡ ಅಂತ ಅಂದಿದ್ರು. ಸೊ ಕಾಳುಶ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಕಾಳುಶ್ಲಿ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆ್ಯಂಡ್ ಈರುಳ್ಳಿ ಕರಿಬೇವಿನ ಸೊಪ್ಪು ಲೈಕ್ ಆ ಥರದ್ದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡಿದೆ. ಓಕೆ, ಫೈನಲಾಗಿ ಕಾಳುಶ್ಲಿ ರೆಡಿ ಆಯಿತು. ಕಾಳುಶ್ಲಿ ರೆಡಿ ಆದಮೇಲೆ ನಂತರ ನಾನು ಸ್ವಲ್ಪ ಪಾಯಸ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಪಾಯಸಕ್ಕೆ ನಾನು ಬಾಣಲಿಗೆ ಸ್ವಲ್ಪ ಶಾವಿಗೆ ಎಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಮತ್ತು ಗೋಡಂಬಿ ದ್ರಾಕ್ಷಿ ಲೈಕ್ ಆ ಥರದ್ದೆಲ್ಲ ಹುರ್ಕೊಂಡು ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಮಿಲ್ಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ನಂತರ ನಾನು ಶಾವಿಗೆ ಆ್ಯಂಡ್ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಟೋಟಲಿ ಮಿಕ್ಸ್ ಮಾಡಿಕೊಂಡು ನಾವು ಲೈಕ್ ಹೆಂಗೆ ಅಂತಂದರೆ ಸ್ವಲ್ಪ ಏಲಕ್ಕಿ ಪುಡಿನ ಇದು ಮಾಡಿಕೊಂಡು ಅದ್ರೊಳಗೆ ಹಾಕಿದ್ರೆ ಸ್ವಲ್ಪ ಫ್ಲೇವರು ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ. ಫೈನಲಿ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವೇ. ತುಪ್ಪ ಅದು ಎಕ್ಸ್ಟ್ರಾ ಸ್ವಲ್ಪ ಆ್ಯಡ್ ಮಾಡಿದಷ್ಟು ನಮಗೆ ಟೇಸ್ಟು ತುಂಬ ಒಂಥರ ಫ್ಲೇವರ್ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನೋಡಿ. ಟೋಟಲಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಸ್ವಲ್ಪ ಬೇಯಿಸ್ತಾ ಇದ್ದರೆ ಒಂದು ಚೆನ್ನಾಗಿ ಬೇಯಬೇಕು. ಅದು ಶಾವಿಗೆ ಹುರಿದಿರೋದಿದೆ ಅದೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಂದು ಸ್ವಲ್ಪ ಒಳಗೆ ಹೋಗಬೇಕು, ಆ ಥರ ಬೇಯಬೇಕು. ನೀವೇ ನೋಡ್ತಾ ಇದ್ದೀರಾ. ಓಕೆ, ಮಿಕ್ಸ್ ಮಾಡಿಕೊಂಡು ಶಾವಿಗೆ ಪಾಯಸ ಸ್ವಲ್ಪ ಬೆಂದಾದ್ಮೇಲೆ ರೆಡಿ ಆಯಿತು. ನೆಕ್ಸ್ಟ್ ನಾನು ಬೋಂಡ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ. ಬೋಂಡದಲ್ಲಿ ಅಂತಂದರೆ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡಿದೆ. ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡಿದ್ರೆ ಒಂದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ನಾವೇನಾದರೂ ಮಾಡೋ ಸ್ನ್ಯಾಕ್ಸಲ್ಲಿ ಸ್ವಲ್ಪ ಲೈಕ್ ಏನಂತಂದರೆ ಸೊಪ್ಪು ಆ ಥರದ್ದೇನಾದರೂ ಆ್ಯಡ್ ಮಾಡಿದ್ರೆ ತುಂಬ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಸೊಪ್ಪು ಮತ್ತು ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಆ ಥರದ್ದೆಲ್ಲ ಫುಲ್ಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಮಾಡಿ ಹಚ್ಕೊಂಡು ಟೋಟಲಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ನೀವೇ ನೋಡ್ತಾ ಇದ್ದೀರಾ, ಹಾಕ್ತಾಯಿದ್ದೀನಿ. ಆ್ಯಂಡ್ ನಾವು ಸ್ವಲ್ಪ ಎಣ್ಣೆ ಆದರೂ ಸ್ವಲ್ಪ ತುಂಬ ಅಂದರೆ ತುಂಬ ಈಚೆಗೆ ಚೆಲ್ಲೋಗಂಗೆ ಹಾಕ್ಕೋಬಾರ್ದು. ಮೀಡಿಯಮ್ಮಾಗಿ ನೋಡ್ತಾ ಇದ್ದೀರಲ್ಲ, ನಾನು ಹಾಕಿದ್ದೀನಲ್ವ ಅಷ್ಟು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಉಂಡೆಗಳು ಹಾಕ್ಬೋದು.
ತುಂಬ ಕಮ್ಮಿ ಏನಾದರೂ ಎಣ್ಣೆ ಇತ್ತು ಅಂತಂದರೆ ಏನೊಂದು 3-4 ಹಾಕ್ಬೋದು ಅಷ್ಟೇ. ಏಕೆಂದರೆ ಎಣ್ಣೆಯಲ್ಲಿ ಮುಳುಗಬೇಕದು, ಸ್ವಲ್ಪ ಬೋಂಡ ಮುಳುಗ್ದಷ್ಟು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ಚೆನ್ನಾಗಿ ಬೇಯೋದು ಕೂಡ ಚೆನ್ನಾಗಿ ಬೇಯುತ್ತೆ. ಫ್ಲೇಮ್ ಬಂದ್ಬಿಟ್ಟು ನಾವು ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಏಕೆಂದರೆ ಮೇಲುಗಡೆ ಎಲ್ಲ ಸ್ವಲ್ಪ ಸೀದೋಗಂಗೆ ಆಗಿರುತ್ತೆ, ಒಳಗೆಲ್ಲ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗೆ ಮೇಲೆ ಎಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಬೇಯೋ ಥರ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು. ಅದು ಆವಾಗವಾಗ ಸ್ವಲ್ಪ ತಿರುಗಿಸಿ ಬೇಯಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಅದು ಹಾಕಿ ಹಂಗೆ ಬಿಟ್ಬಿಟ್ರೆ ಸ್ವಲ್ಪ ಹಂಗೆ ಒಂಥರ ಮೇಲ್ಗಡೆ ಎಲ್ಲ ಸೀದೋಗಂಗಾಗಿರುತ್ತೆ, ಚೆನ್ನಾಗಿ ಒಳಗೆಲ್ಲ ಬೇಯಲ್ಲ. ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆನೂ ರೌಂಡಾಗಿ ಫುಲ್ಲು ನೀಟಾಗಿ ಬೇಯುತ್ತೆ. ಓಕೆ, ನೋಡ್ತಾ ಇದ್ದೀರಾ? ನೋಡಿ ಒಂಥರ ಎಲ್ಲ ಬ್ರೌನಿಷ್ ಬಂದಿದೆ. ಇವಾಗ ಎತ್ತಿ ಪ್ಲೇಟ್ಗೆ ಹಾಕೋಬೋದು ಅಂತ ಅನ್ಕೋತೀನಿ. ನೋಡಿ ಬೆಂದಿದೆ ಅಂತ ಅಂದ್ಬಿಟ್ಟು ನಾನೆಲ್ಲ ಎತ್ತಿ ಪ್ಲೇಟ್ಗೆ ಹಾಕ್ಕೊಂಡೆ. ಅದು ಸಣ್ಣ ಸಣ್ಣ ಪೀಸೆಲ್ಲ ಇದೆಯಲ್ಲ ಅದು ಎತ್ಕೊಂಡ್ಬಿಡ್ಬೇಕು, ಯಾಕೆಂದರೆ ಅದರಲ್ಲೇ ಬಿಟ್ಟರೆ ತುಂಬ ಒಂಥರ ಸೀದೋಗಂಗೆ ಆಗಿಬಿಡುತ್ತೆ. ಬೇರೆ ಇನ್ನೊಂದು ಸರಿ ಹಾಕ್ದಾಗ ಇದಾಗಿರುತ್ತೆ. ನೋಡಿ ಫೈನಲ್ ಲುಕ್ಕು ನಿಮ್ಗೆ ಈ ಥರ ಬರುತ್ತೆ. ಬಟ್ ಒಳಗೆ ನೋಡಿ ಬೆಂದಿರೋದು ಹೆಂಗೆ ಕಾಣಿಸ್ತಿದೆ ಅಂತಂದರೆ ಇಷ್ಟು ಬೆಂದಿದ್ರೆ ಓಕೆ ಫೈನಲ್ಲಿಗೆ ಆಗಿದೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಂತರ ದಾಸಪ್ಪ ಅವರು ಬಂದಾಗ ಅವ್ರಿಗೆ ಸ್ವಲ್ಪ ಈಚೆ ಕಾಲಿಗೆಲ್ಲ ಸ್ವಲ್ಪ ನೀರು ಕೊಟ್ಟು ಕಾಲು ತೊಳೆಸ್ಬಿಟ್ಟು ನಂತರ ಅವ್ರನ್ನ ಒಳಗಡೆ ಕರ್ಕೋಬೇಕು. ಯಾಕೆ ಅಂತಂದರೆ ಇದು ಒಂಥರ ಸಂಪ್ರದಾಯ ಆಗಿಂದ ನಡೆಸ್ಕೊಬಂದಿದ್ದಾರೆ ನಮ್ಮತ್ತೆ. ಸೊ ನಾವು ಅದೇ ಥರ ಇದು ಮಾಡ್ಕೊಂಡ್ವಿ. ದಾಸಪ್ಪ ಎಲ್ಲ ಇದು ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಎಡೆಗೆಲ್ಲ ಏನೋ ಫುಡ್ಡೆಲ್ಲ ಇಟ್ಬಿಟ್ಟು ಅವ್ರ ಪೂಜೆ ಎಲ್ಲ ಮಾಡಿಕೊಂಡ್ರು. ನಾಮ ಎಲ್ಲ ಇಟ್ಟಿದ್ದಾರೆ ನೋಡಿ. ಆ್ಯಂಡ್ ನೆಕ್ಸ್ಟು ನೋಡಿ ಟೋಟಲಾಗಿ ಈ ಥರ ಕಾಣಿಸ್ತಿದೆ. ಅದೆಲ್ಲ ಫುಲ್ ಐಟಮು ಅವರೇ ತೊಗೊಬಂದು ಮಾಡಿರೋದು. ಓಕೆ, ನಂತರ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟಕ್ಕೆ ಅಂತ ಕೂತ್ಕೊಂಡೆ. ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಏನೋ ಕಮ್ಮಿ ಮಾಡ್ಕೊಂಡಿದ್ದೀನಿ. ಟೈಮೆಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಈ ಸರಿ ತುಂಬ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ನಾಮ ಎಲ್ಲ ಇಕ್ಸ್ಕೊಂಡಿದ್ದೀನಿ ನೋಡಿ. ಅಂದರೆ ನಾಮ ಇಕ್ಸ್ಕೊಳೋದು ಈ ಥರ ಎಲ್ಲ ಪ್ರೋಗ್ರಾಮಲ್ಲಿ ನಂಗೆ ತುಂಬ ಇಷ್ಟ. ಯಾಕೆಂದರೆ ಒಂಥರ ಲೈಕ್ ಹೆಂಗೆ ಅಂದರೆ ಪಾಸಿಟಿವ್ ವೈಬ್ಸ್ ಎಲ್ಲ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಒಂದು ಲುಕ್ಕೇ ಬೇರೆ, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.